ನಮಸ್ಕಾರ. ಹೌದು, ಇವಾಗ ಫೈಲ್ ಮಾಡಬೇಕಾಯ್ತು ನಾಮಿನೇಷನ್ಸ್ನ. ಸೊ ಅದನ್ನು ಮಾಡಿದ್ವಿ ನಾವು. ಟೀಮ್ ಗೇಮ್ ಚೇಂಜರ್ಸ್ ಅಂತ ನಮ್ಮ ಟೀಮ್ ಹೆಸರು. ಸೊ ನಾನು ಪ್ರೆಸಿಡೆಂಟ್ಗೆ ನಾಮಿನೇಷನ್ ಮಾಡಿದ್ದೀನಿ, ಹಾಗೆಯೇ ಫೈಲ್ ಮಾಡಿದ್ದೀನಿ ನಾಮಿನೇಷನ್ನ. ಇಲ್ಲಿ ನನ್ನ ಜೊತೆ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ, ಸುಜಿತ್ ಸೋಮಸುಂದರ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಇದ್ದಾರೆ, ಆ್ಯಂಡ್ ಕೆಲವರು ಕ್ರಿಕೆಟರ್ಸು ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಒಂಥರ ಸಕ್ಕತ್ತಾಗಿ ಕಾಣಿಸ್ತಾರೆ. ನಮ್ಮ ಟೀಮು ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಆರ್ ಹಿಯರ್ ಟು ಬ್ರಿಂಗ್ ಅ ಚೇಂಜ್. ಸದ್ಯಕ್ಕೆ ಲಾಸ್ಟ್ 3 years ಅಂತೂ ಕ್ರಿಕೆಟು ಕುಲುಗೆಟ್ಟೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದನ್ನು ನಾವು ರಿವೈವ್ ಮಾಡೋಣ. ಮತ್ತು ನಮ್ಮ ಗ್ಲೋರಿ ಏನಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಯಾವ ಥರ ಜನ ಮಾತಾಡ್ತಾಯಿದ್ರು ಇಡೀ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಂದು ಗ್ಲೋರಿ ಏನಿತ್ತು ಅದು ಇವಾಗ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಕಾರಣಾಂತರಗಳಿಂದ ಕಾರಣ ನಮ್ಮ ಇವರು ಮಾತಾಡ್ತಾರೆ, ಹೇಳ್ತಾರೆ ಯಾಕೆ ಆಯಿತು ಅಂತ ಅದು. ಬಟ್ ಆದರೆ ನಾವು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂತಂದರೆ ಕ್ರಿಕೆಟ್ ತುಂಬಾ ಹಿಂದೆ ಹೊರಟೋಗಿದೆ. ಇಟ್ಸ್ ಟೇಕನ್ ಅ ಬ್ಯಾಕ್ ಸೀಟ್. ಮತ್ತು ಬರೀ ಕ್ರಿಕೆಟ್ ಮಾತ್ರನೇ ಅಲ್ಲ, ಇಲ್ಲಿ ನಮ್ಮ ಕ್ರಿಕೆಟ್ ಸ್ಟ್ರಕ್ಚರ್ ಮಾತ್ರನೇ ಅಲ್ಲ, ಈವನ್ ದಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ. ಏನೇನು ನಮ್ಮ ಅನಿಲ್ ಕುಂಬ್ಳೆ ಮತ್ತು ಜವಗಲ್ ಶ್ರೀನಾಥ್ ಅವರು, ನಾನು ಆವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಅವರು ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಆಗಿದ್ದರು, ಅದು 2010ರಿಂದ 2013ರಲ್ಲಿ. ಸೊ ಏನೇನು ಮಾಡಿದ್ದು ಇವಾಗ ಲಾಸ್ಟ್ 3 ವರ್ಷದಲ್ಲಿ ಎಲ್ಲ ಅಧ್ವಾನ ಮಾಡಿಟ್ಟಿದ್ದಾರೆ. ಸೊ ಎಲ್ಲ ಕಡೆಯೂ ಕಿತ್ತೋಗಿದೆ. ಅದನ್ನು ನಾವು ನಮ್ಮ ಲೈಫ್ ಮೆಂಬರ್ಸ್ಗಳೇ ಪ್ರೆಸೆಂಟ್ ಮಾಡ್ತಾಯಿದ್ವಿ ಏನೇನು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಲೈಫ್ ಮೆಂಬರ್ಸ್ಗೆ ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಅದು ಸರಿಗೆ ಮಾಡ್ತಾಯಿಲ್ಲ. ಅವರೆಲ್ಲ ಪಿಲ್ಲರ್ಸ್ ಒಂಥರ ನಮಗೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವ್ರ ಜೊತೆ ಇದ್ದು ಈ ಒಂದು ಸ್ಟೇಡಿಯಂನ ಕಟ್ಟಿರೋದನ್ನ ನೋಡಿದ್ದಾರೆ ಅವರು. ಅವ್ರಿಗೆ ನಾವು 2 ಗಂಟೆ ಕರೆದುಬಿಟ್ಟು ಇಲ್ಲಿ ಈ ಪ್ರೀವಿಯಸ್ ಕಮಿಟಿ ಅವರು 10 ಗಂಟೆ ತನಕ ಕಾಯಿಸಿ ಯಾವಾಗ 2 ಟಿಕೆಟ್ ಕೊಡೋದು ಅವೆಲ್ಲ ಮಾಡಬಾರ್ದು. ಅವ್ರಿಗೆಲ್ಲ ಎಲ್ಲ 70-75 ವರ್ಷದ ಪ್ಲಸ್ ಅವರೆಲ್ಲ. ಸೊ ಅವ್ರಿಗೆ ಆ ಥರ ಕಷ್ಟ ಕೊಡ್ಬೋದು, ಅವ್ರ ಮನೆಗೆ ತಲುಪಿಸ್ಬೇಕು, ಅದನ್ನು ಮಾಡಬೇಕು ಅಂತಿದ್ದೀವಿ ನಾವು. ಮತ್ತು ಅದೇ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ದಂಗೆ ಬರೀ ಲೈಫ್ ಮೆಂಬರ್ಸ್ ಮಾತ್ರನೇ ಅಲ್ಲ, ಈವನ್ ಪಬ್ಲಿಕ್ ಕೂಡ ಅಷ್ಟೇ. ಐ ಥಿಂಕ್ ವಿ ವಾಂಟ್ ಟು ಗಿವ್ ದೆಮ್ ದ ಬೆಸ್ಟ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್, ಸೊ ದಟ್ ಒಂಥರ ಅವರು ಒಂದ್ಸತಿ ಮ್ಯಾಚಿಗೆ ಬಂದರೆ ಇಲ್ಲಿ ನೋಡೋದಕ್ಕೆ ಪದೇ ಬರಬೇಕು ಅಂತ ಅನ್ನಿಸ್ತಾ ಇರಬೇಕು. ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗತ್ತೆ. ಅದನ್ನು ನಾವು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಹಾಗೆಯೇ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಯಾವುದೇ ಇಲ್ಲ. ಇದ್ದಿದ್ದು ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ಹೊರಟೋಗಿದೆ. ನಾವು ಜಸ್ಟ್ ಇಮ್ಯಾಜಿನ್, ನಾವು ಇಲ್ಲಿ ವರ್ಲ್ಡ್ ಕಪ್ ಫೈನಲ್ಸ್ ನಡಿಬೇಕಾಯಿತು, ಇನಾಗ್ರಲ್ ಮ್ಯಾಚ್ ನಡಿಬೇಕಾಯಿತು, ವಿಮೆನ್ಸ್ ವರ್ಲ್ಡ್ ಕಪ್ದು, ಮತ್ತು ಫೈನಲ್ಸ್ ನಡಿಬೇಕಾಗಿತ್ತು. ಅದು ಇಲ್ಲಿಂದ ಹೋಗಿದೆ ಅಂತಂದರೆ ಎಂಥ ಒಂದು ದುಃಖದ ಪರಿಸ್ಥಿತಿ ಇದು ಅಲ್ವಾ. ಅದಷ್ಟೇ ಅಲ್ಲ, ಇವಾಗ ಇತ್ತೀಚೆಗೆ ಒಂದು 2-3 ದಿವಸದಿಂದ ಮಾತಾಡ್ತಾ ಇದ್ದಾರೆ, ಇದು ಬೆಂಗಳೂರು ಫ್ರ್ಯಾಂಚೈಸ್ ಆ ಒಂದು ಮ್ಯಾಚ್ಗಳು ಬೇರೆ ಕಡೆ ಹೋಗ್ತಾ ಇದೆ ಅಂತ. ಅದು ಖಂಡಿತ ನಮ್ಮ ಬೆಂಗಳೂರವರು, ಕರ್ನಾಟಕದವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮಂಥ ಒಂದು ತಂಡ, ಬರೀ ನಾನು ಅಂತ ಹೇಳ್ತಾ ಇಲ್ಲ, ನಾನು ನನ್ನ ಜೊತೆ ಇರೋರೆಲ್ಲರೂ ಬಂದು ಇಲ್ಲಿ ಅದನ್ನು ಸರಿಪಡಿಸಬೇಕು ಅಂತಲೇ ಆ ಒಂದು ಮನೋಭಾವನೆಯಿಂದ ಬರ್ತಾ ಇರೋದು ನಾವು ಇಲ್ಲಿಗೆ. ಸೊ ಅದನ್ನು ಮಾಡೋದಕ್ಕೆ ನಮ್ಮ ಲೈಫ್ ಮೆಂಬರ್ಸ್ ಅವರು ಅದನ್ನು ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ಜೊತೆ ಇರಬೇಕು, ನಮಗೆ ಬೆಂಬಲ ಕೊಡಬೇಕು ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದ್ದು ತಾವು ವಿನಯ್ ಮೃತ್ಯುಂಜಯ ಮತ್ತು ಸುಜಿತ್ ಸೋಮಸುಂದರ್ ಹತ್ರ ಕೇಳ್ಬೋದು. ಸರ್, ಈಗ ಮೇನ್ಲಿ ಇದೆಲ್ಲ ಕಾಲ್ತುಳಿತ ಪ್ರಕರಣ ಎಲ್ಲವೂ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಯಾವ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಹಾಳಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ತಾವು ಹೇಳ್ದಂಗೆ ಒಂದಷ್ಟು ವರ್ಲ್ಡ್ ಕಪ್ ಮ್ಯಾಚಸ್ಗಳೆಲ್ಲ ಮಿಸ್ ಆಯಿತು, RCB ಮ್ಯಾಚ್ ಕೂಡ, IPL ಮ್ಯಾಚಸ್ಗಳು ಕೂಡ ಶಿಫ್ಟ್ ಆಗೋಂಥ T20 ಮ್ಯಾಚ್ಗಳು ಬರ್ತಾ ಇಲ್ಲ ಇಲ್ಲಿಗೆ. T20 ವರ್ಲ್ಡ್ ಕಪ್ ಫೆಬ್ರವರಿ ಏನಾಗಬೇಕು ಅದು ಕೂಡ ಆಗ್ತಾ ಇಲ್ಲ ಇಲ್ಲಿ. ಅದನ್ನೆಲ್ಲ ತಗೊಂಡ್ಬರ್ಬೇಕು ಅಂತಾನೆ ಇದೀವಿ ನಾವು. ಇವಾಗ ವಾಪಸ್ ತಗೊಂಡ್ಬರ್ಬೇಕು. BCCI ಜೊತೆ ನೀವು ಹೊಂದಾಣಿಕೆ ಸಾಧಿಸುವಂಥ ನಿಟ್ಟಿನಲ್ಲಿ ಈಗ ನಿಮಗಿರುವಂಥ ಚಾಲೆಂಜಸ್ ಏನು ಸರ್? ಮುಲಾಜೆ ಇಲ್ಲ. ಅದು ನೋಡಿ, ಫಸ್ಟು ನಾವು ವಿ ನೀಡ್ ಟು ಲಯಸ್ ವಿತ್ ದಿ ಗೌರ್ಮೆಂಟ್ ಸರ್. ಅವ್ರು ತುಂಬಾ ಮುಖ್ಯ ಆಗತ್ತೆ. ಯಾಕಂತಂದರೆ ನಿಮಗೆ ಗೊತ್ತಿದೆ, ನಮಗೆ ಆ ಒಂದು ಏನು ಪ್ರಕರಣ ನಡೀತೋ ನನಗೆ ಅದು ಹೇಳೋಕ್ಕೆ ಇಷ್ಟ ಇಲ್ಲ, ಒಂಥರ ಬೇಜಾರಾಗತ್ತೆ ನನಗೆ. ಯಾವಾಗ ಅದನ್ನು ಜ್ಞಾಪಿಸ್ಕೊಂಡ್ರೂ ಬೇಜಾರಾಗತ್ತೆ. ಸೊ ಆ ಒಂದು ಪ್ರಕರಣ ಆದಮೇಲೆ ಪವರ್ ಕಟ್ ಮಾಡಿದ್ರು, ಎಲ್ಲ ಕಟ್ ಮಾಡಿದ್ರು. ಕೆಲವರು ಆನ್ ಮಾರಲ್ ಗ್ರೌಂಡ್ಸ್ನಲ್ಲಿ ರಿಸೈನ್ ಬೇರೆ ಮಾಡಿದ್ರು ಆಫೀಸ್ ಬೇರರ್ಸ್ ಆವಾಗ, ಮೈಂಡ್ ಯು. ಸೊ ಹಾಗೆ ಹೇಳ್ತಾನೆ, ನಮಗೆ ನಮ್ಮ ಜೊತೆ ನಾವು ಯಾವಾಗಲೇ ನೋಡ್ದಂಗೆ ಅನಿಲ್ ಕುಂಬ್ಳೆ ಅವರು ಮತ್ತು ಜವಾಹರ್ಲಾಲ್ ಶ್ರೀನಾಥ್ ಅವರು ನಮಗೆ ಪ್ರೋತ್ಸಾಹ ಮತ್ತು ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ ಹಿಂದೆಯಿಂದ. ಒಂಥರ ಅವರು ಇಬ್ಬರು ಪಬ್ಲಿಕ್ಕಾಗಿ ಓಪನ್ ಆಗಿ ಬಂದ ಮೇಲೆ ಒಂಥರ ನಮಗೆ ಆವಾಗಲೇ ನಮ್ಮ ತಂಡ ಸಿಕ್ಕಾಪಟ್ಟೆ ಬಲವಾಗಿತ್ತು. ಇವಾಗ ಆನೆ ಬಲ ಅಂತಲೇ ಹೇಳ್ಬೇಕಾಗುತ್ತೆ ನಮ್ಮ ತಂಡಕ್ಕೆ ಬಂದಿದೆ ಅವರಿಬ್ಬರು ಬಂದಿರೋದ್ರಿಂದ. ಮತ್ತು ಇನ್ನೂ ಕೆಲವರು ಕ್ರಿಕೆಟರ್ಸು, ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಕ್ರಿಕೆಟರ್ಸು, ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಹೆಸರು ಹೇಳೋಕ್ಕೆ ನನಗೆ ಅಷ್ಟೊಂದು ಐ ಡೋಂಟ್ ವಾಂಟ್ ಟು ಕಮ್ ಫಾರ್ವರ್ಡ್ ಸೇಯಿಂಗ್ ದೇರ್ ನೇಮ್ಸ್. ಬಟ್ ದೆನ್ ಅವರು ಸಿಕ್ಕಾಪಟ್ಟೆ ನಮ್ಮ ಜೊತೆ ಇದ್ದಾರೆ, ನಮಗೆ ಬೆಂಬಲ ಕೊಡ್ತಾನೆ ಇದ್ದಾರೆ. ಎಲ್ಲ ಇಡೀ ಕ್ರಿಕೆಟ್ ಫ್ರೆಟರ್ನಿಟಿ ನಮ್ಮ ಜೊತೆ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.